ಸರ್ಕಾರ ಮತ್ತು ದೇಶದ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡುವ ಹಕ್ಕು ಸಂವಿಧಾನಾತ್ಮಕವಾಗಿ ಮತದಾರರಿಗಿದೆ. ಆದರೆ ದೇಶದ ಪ್ರಧಾನಮಂತ್ರಿ ಮತದಾರರ ಪಟ್ಟಿ ಪರಿಷ್ಕರಣೆ ನೆಪದಲ್ಲಿ ಮತದಾರರ ಹಕ್ಕು ಕಸಿದುಕೊಳ್ಳುವ ಹುನ್ನಾರ ದುರಾದೃಷ್ಟಕರ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೆಟ್ಟಯಕೋಟೆ ವಿಷಾದ ವ್ಯಕ್ತಪಡಿಸಿದರು. ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಸಂವಿಧಾನ ಸಂರಕ್ಷಣಾ ಪಡೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಎಸ್ಐಆರ್ ಕರ್ನಾಟಕದಲ್ಲಿ ಬೇಡವೇ ಬೇಡ ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಸಂವಿಧಾನದ ಮೂಲಕ ಸರ್ವರಿಗೂ ಸಮಾನತೆ ತಂದುಕೊಟ್ಟ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲಬೇಕು. ಆದರೆ ಅದೇ ಸಂವಿಧಾನದಡಿಯಲ್ಲಿ ಕೇಂದ್ರದಲ್ಲಿ ಆಳ್ವಿಕೆ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ತನ್ನ ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ಬೆಂಬಲಿತರನ್ನು ಹೊರತುಪಡಿಸಿ ಇನ್ನುಳಿದ ಮತದಾರರನ್ನು ಮತದಾನದ ಪರಿಷ್ಕರಣೆ ಎಸ್ಐಆರ್ ನೆಪದಲ್ಲಿ ಮತದಾನದ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಸುತ್ತಿದೆ ಎಂದು ತಿಳಿಸಿದರು. ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐಆರ್ ವಿರುದ್ಧ ಪ್ರತಿಭಟನೆಯನ್ನು ದಾಖಲು ಮಾಡ್ತಾ ಇದೆಯೋ ಹಾಗೆ ಹೆಗ್ಗಡದೇವನಕೋಟೆ ತಾಲೂಕಲ್ಲೂ ಕೂಡ ಎಲ್ಲ ನಾಗರಿಕ ಬಂಧುಗಳು ಸಂವಿಧಾನ ಪ್ರೇಮಿಗಳು ಸೇರಿ ಮತ್ತು ಎಸ್ಐಆರ್ ಅಂತ ಒಂದು ಪರಿಷ್ಕರಣೆ ಹೇಗೆ ಜನ ವಿರೋಧಿಯಾಗಿದೆ, ಸಂವಿಧಾನ ವಿರೋಧಿಯಾಗಿದೆ, ಮಾನವ ವಿರೋಧಿಯಾಗಿದೆ ಅಂತದನ್ನು ಸಮಾಜಕ್ಕೆ ತಿಳಿಸ್ತಾ ಇಂಥ ಕರಾಳ ಕಾಯ್ದೆಯ ಜಾರಿಯ ಹಿಂದೆ ಇರ್ತಕ್ಕಂಥ ಕೋಮುವಾದದ ಹುನ್ನಾರನ ಜನಸಾಮಾನ್ಯರ ಹಕ್ಕುಗಳನ್ನ ಕಸಿಯುವಂಥ ಸಂಘಟನೆನ ಬಯಮಾಡತಕ್ಕಂಥ ಜವಾಬ್ದಾರಿಯುತ ಕಾರ್ಯಕ್ರಮ ಇದೆ. ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳು ಸರ್ಕಾರದಲ್ಲಿ ಭಾಗಿಯಾದಂಥ ಕಾರ್ಯಕ್ರಮಗಳನ್ನ, ಹಕ್ಕುಗಳನ್ನ, ಅವಕಾಶಗಳನ್ನ ಸ್ವಲ್ಪ ಮಟ್ಟಿಗೆ ಬ್ರಿಟಿಷ್ ಸರ್ಕಾರ ಕೊಟ್ಟಿದೆ. ನಂತರದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಪರಿಣಾಮವಾಗಿ ಕೆಲವು ಜನರು ಆಡಳಿತದಲ್ಲಿ ಭಾಗಿಯಾಗ್ತಿದ್ದಂಥ ವ್ಯವಸ್ಥೆ ತಪ್ಪಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆಡಳಿತದಲ್ಲಿ ಭಾಗಿಯಾಗಬೇಕು. ಈ ದೇಶದ ಆಡಳಿತದ ಅನುಭವ ಪ್ರತಿಯೊಬ್ಬ ವ್ಯಕ್ತಿಗೂ ದಕ್ಕಬೇಕು. ಆಡಳಿತದ ಅನುಭವದಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಡಳಿತದಲ್ಲಿ ಪಾಲುದಾರನಾಗಬೇಕು ಅನ್ನೋ ಒಂದು ಸದಾಶಯದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನದಲ್ಲಿ 18-21 ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬ ಮತದಾರರಿಗೂ ಮತದಾನದ ಅವಕಾಶನ ಕಲ್ಪಿಸಲಾಗಿದೆ. ಆದರೆ ಅವತ್ತಿಂದ ಸಂವಿಧಾನ ಜಾರಿಯಾದಾಗಿಂದ ಸಂವಿಧಾನದ ಆಶಯಗಳನ್ನ ವಿರೋಧಿಸಿದಂಥ ಅನುವಾದಿ ಮನಸುಳ್ಳ ಜನ ಸಾಮಾನ್ಯ ಜನರಿಗೆ ಹಕ್ಕು ಅವಕಾಶಗಳನ್ನ ಕೊಡೋದಕ್ಕೆ ನಿರಾಕರಿಸ್ತಿದ್ದಂಥ ಊರ್ಧ್ವ ವ್ಯವಸ್ಥೆ ಅಧಿಕಾರಕ್ಕೆ ಬಂದ ಮೇಲೆ ಈ ಸಂವಿಧಾನದ ಆಶಯಗಳನ್ನ ಪುನರ್ ಮಾಡುವಂಥ ಎಲ್ಲ ಹುನ್ನಾರ ಮಾಡ್ತಾ ಬಂತು. ಹಾಗಾಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಹಿಡಿದ ನಂತರದಲ್ಲಿ ಪ್ರತಿಯೊಬ್ಬ ಪ್ರಜೆಗಿದ್ದಂಥ ಅವಕಾಶಗಳನ್ನ, ಹಕ್ಕುಗಳನ್ನ ಸ್ವಲ್ಪವಾಗಿ ಮೊಟಕುಗೊಳಿಸ್ತಾ ಪ್ರಜಾಪ್ರಭುತ್ವನ ಸರ್ವಾಧಿಕಾರಿದಂತ ತಗೊಂಡೋಗಿ ಒಬ್ಬ ರಾಜ ಯಾರು ಪ್ರಜೆಗಳನ್ನ ಇರಬೇಕು, ಯಾವ ಪ್ರಜೆಗಳು ಇರಬೇಕು, ಯಾವ ರೀತಿ ಪ್ರಜೆಗಳು ಇರಬೇಕು ಅಂತ ನನ್ನ ಡೈರೆಕ್ಟ್ ಮಾಡ್ತಿದ್ದ ಹಿಂದೆ ಅದೇ ವ್ಯವಸ್ಥೆನ ಜಾರಿಗೆ ತರುವಂಥ, ಅದೇ ಆಡಳಿತ ವ್ಯವಸ್ಥೆನ ಮರುಸ್ಥಾಪಿಸುವಂಥ ಕಿಡಿಗೇಡಿ ಕೃತ್ಯಗಳನ್ನ ಮಾಡ್ತಾ ಬಂದು ಏನು SIR ಅಂತ ಹೇಳ್ತಾ ಇದ್ದೀವಿ, ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತ ಹೇಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ಆ ರಾಜ್ಯಗಳಲ್ಲಿ ಇವತ್ತು ಎಷ್ಟು ಮಂದಿ ಮತದಾನದಿಂದ ವಂಚಿತರಾಗಿ ನಿಜವಾದಂಥ ಬಡವರು ಕೂಡ ಇವತ್ತು ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಮತದಾನದ ಹಕ್ಕನ್ನು ಕಳ್ಕೊಳ್ಳೋದ್ರ ಜೊತೆಗೆ ತಮ್ಮ ಪೌರತ್ವವನ್ನು ಕೂಡ ರದ್ದಾಗ್ತದೆ ಅಂತೇಳಿ ಈಗ
ಈಗ ಆಲ್ರೆಡಿ ಆಡಳಿತ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ನಾವು ಕಟ್ ಮಾಡ್ತೀವನ್ನ ಒಂದೀಗ ಆಲ್ರೆಡಿ ಹೇಳ್ತಾ ಇರೋದ್ರಿಂದ ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಆತಂಕ ಇವತ್ತು ಮನೆ ಮಾತಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಮತ್ತು ರಾಜ್ಯ ಚುನಾವಣಾ ಆಯೋಗ ಕೆಲವು ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಜಾತ್ಯತೀತ ಮತ್ತು ಪಕ್ಷಾತೀತ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು SIR ರದ್ದಾಗಬೇಕು ಮತ್ತು ಕೆಲವು ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಹಿರಿಯರು ಮತ್ತು ಜಿಲ್ಲಾ ಸಂಚಾಲಕರಾದಂಥ ಅಣ್ಣ ಬೆಟ್ಟೆಯ ಕೋಟಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಅಂಬೇಡ್ಕರ್ ಜಿಂದಾಬಾದ್. ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ, ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ಆ ಯಾತಕ್ಕಾಗಿ ರದ್ದಾಗಲಿ, ರದ್ದಾಗಲಿ, ಉಳಿಯಲಿ, 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 ರಕ್ಷಿಸಿ, ರಕ್ಷಿಸಿ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ರಕ್ಷಿಸಿ, 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 ರಕ್ಷಿಸಿ,